ಯಾಕಂದ್ರೆ ಯಾವುದೇ ಒಂದು ಸಂಸ್ಥೆಯಲ್ಲಿ ನಾವು ಸದೃಢವಾಗಿರ್ಬೇಕು ಅಂತ ಹೇಳಿದ್ರೆ ಅಸೋಸಿಯೇಷನ್ ತುಂಬಾ ಮುಖ್ಯ. ಇಲ್ಲಿ ನಮ್ಮ ಎಲ್ಲ ಯುವ ಬಂಧುಗಳಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವರಿಗೆ ಸಪೋರ್ಟ್ ಬೇಕು, ಕರ್ನಾಟಕದ ಸರ್ಕಾರದಿಂದಾಗಲಿ ಭಾರತ ಸರ್ಕಾರದಿಂದಾಗಲಿ. ಹಾಗಾಗಿ ಈ ಅಸೋಸಿಯೇಷನ್ ನಾವು 1960 ಅಡಿಯಲ್ಲಿ ಕಾಯ್ದೆಯಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ವಿ. ಇನ್ನು ಮುಂದೆ ಇದು ಅದ್ಭುತವಾಗಿ ಕರ್ನಾಟಕದಲ್ಲಿ ಎಲ್ಲ ರೀತಿ ಕಾರ್ಯಕ್ರಮಗಳನ್ನ ಚಾಲ್ತಿಯಲ್ಲಿ ತಗೊಂಡ್ಬರ್ತೀವಿ. ಈಗ ನಮ್ಮ ವೆಂಕಟೇಶ್ ಹೇಳಿದಾಗ ಇಷ್ಟು 33 ಜನ ನಾವೆಲ್ಲರೂ ಈ ಸಂಘಟನೆ ಮಾಡಿ ಕೆಲಸ ಮಾಡ್ತಾ ಇದ್ವಿ. ಕರ್ನಾಟಕದ ಎಲ್ಲ ಯುವ ಬಂಧುಗಳನ್ನ ಒಗ್ಗೂಡಿಸ್ಬೇಕು ಅಂತ, ಯುವಕ್ಕೆ ಏನೇನು ಮಾನ್ಯತೆಗಳು ಬೇಕು ಅದೆಲ್ಲ ಸಿಗ್ಬೇಕು ಅಂತ ವಿಶೇಷವಾಗಿ ಈ ಒಂದು ಯೋಜನೆಯನ್ನ ನಾವು ಮಾಡ್ತಾ ಇದ್ವಿ. ಇಲ್ಲಿ ಎಲ್ಲ ವಿಭಾಗದಲ್ಲೂ ನಾವು ಕಾಂಪಿಟೇಷನ್ ವಿತೌಟ್ ಬಿಲ್, ಡೂ ಯೋಗ, ನೋ ರೋಗ, ಬಿ ಎನ್ ಮೇಕ್ ಅಂತ ನಾವು ಮಾಡ್ತಾ ಇದ್ವಿ. ಎಲ್ಲರಿಗೂ ಆರೋಗ್ಯ ಸಿಗಬೇಕು ಮುಖ್ಯವಾಗಿ. ಮತ್ತೆ ನಮ್ಮ ಕುಂದುಕೊರತೆಗಳು, ಶಿಕ್ಷಕರಲ್ಲಿ ಅವರಿಗೆ ಹಲವಾರು ರೀತಿಯಾದಂತಹ ಸರ್ಕಾರದಿಂದ ಬರುವಂತ ಎಲ್ಲ ಏನೇನು ಅವರಿಗೆ ಸವಲತ್ತುಗಳು ಸಿಗಬೇಕು ಆ ಸವಲತ್ತುಗಳಿಗೆಲ್ಲ ಸಹಾಯ ಮಾಡ್ತೀವಿ. ಮತ್ತೆ ಈ ಅಸೋಸಿಯೇಷನ್ ಮುಖಾಂತರ ನಾವು ಅವರಿಗೆ ಯೋಗದಲ್ಲಿ ವಿಶಿಷ್ಟವಾದಂತಹ ಶ್ರೇಷ್ಠ ಜ್ಞಾನವನ್ನು ಕೊಟ್ಟು ದೇಶ ವಿದೇಶಗಳಲ್ಲಿ ಅವರಿಗೆ ಜಾಬ್ ಆಪರ್ಚುನಿಟೀಸ್, ಉದ್ಯೋಗಾವಕಾಶಗಳನ್ನು ಸಹ ಮಾಡಿಕೊಡ್ತಾ ಇದ್ವಿ. ಇದೆಲ್ಲವನ್ನ ನಾವು ಮುಂದಿನ ದಿನಗಳಲ್ಲಿ ತರ್ತಾ ಇದ್ವಿ. ಹಾಗಾಗಿ ನೀವು ಪತ್ರಿಕಾ ಮಾಧ್ಯಮದಲ್ಲೆಲ್ಲ ಪ್ರಕಟಿಸಿ ನಮ್ಮ ಎಲ್ಲ ಈ ಕರ್ನಾಟಕದ ಎಲ್ಲ ಯುವ ಬಂಧುಗಳು ಇದರಲ್ಲಿ ಮೆಂಬರ್ ಆಗಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ಹಾಗೆ ಇದನ್ನು ಸಂಪೂರ್ಣವಾಗಿ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಂತರ ನಮ್ಮ ಗಣೇಶ್ ಜಿ ಅವರ ಬಗ್ಗೆ ನಮಸ್ಕಾರ. ಕರ್ನಾಟಕ ರಾಜ್ಯ ಮಾಸ್ಟರ್ ವೆಲ್ಫೇರ್ ಅಸೋಸಿಯೇಷನ್ ಈ ಒಂದು ಸಂಸ್ಥೆ ಕರ್ನಾಟಕದ ರಾಜ್ಯ ಎಲ್ಲ ಯೋಗ ಮಾಸ್ಟರ್ಗಳ ಒಂದು ಕನಸಾಗಿತ್ತು. ಏಕೆಂತ ಹೇಳಿದ್ರೆ ಈ ಒಂದು ರಾಜ್ಯದಲ್ಲಿ ಇಂಥ ಒಂದು ಸಂಸ್ಥೆ ಸ್ಥಾಪನೆ ಆಗಬೇಕು ಅಂತ ಸುಮಾರು ವರ್ಷಗಳಿಂದ ಒಂದು ಕನಸನ್ನ ಕಂಡಿದ್ರು. ಏಕೆಂತ ಹೇಳಿದ್ರೆ ಈ ಯೋಗ ಶಿಕ್ಷಕರಿಗೆ ಯಾವುದೇ ಆದಂತಹ ಒಂದು ಮೂಲ ಸೌಕರ್ಯ ಕೊಡುವಂತದ್ದು ಮತ್ತು ಸಮಾಜ ಭದ್ರತೆಯನ್ನ ಕೊಡುವಂತ ಒಂದು ಸಂಸ್ಥೆ ಈವರೆಗೂ ಸ್ಥಾಪನೆ ಆಗಿರ್ಲಿಲ್ಲ. ಅವರೆಲ್ಲ ಕನಸು ಇವತ್ತು ನನಸಾಗಿದೆ ಅಂತ ಹೇಳಿಕೆ ಇಷ್ಟಪಡ್ತೇನೆ. ಈ ಸಂಸ್ಥೆ ಮೂಲಕ ಅವರಿಗೆ ಒಂದು ಭದ್ರತೆ ಒದಗಿಸುವಂತಹ ಕೆಲಸ ಇವತ್ತಿನಿಂದ ಪ್ರಾರಂಭ ಆಗಿದೆ. ಈ ಸಂಘವು ರಾಜ್ಯದ ವಿವಿಧ ಭಾಗಗಳಿಂದ ಯೋಗ ಮಾಸ್ಟರ್ಗಳು, ಯೋಗ ತರಬೇತುದಾರರು ಮತ್ತು ವೆಲ್ನೆಸ್ ವೃತ್ತಿಪರರನ್ನು ಒಂದೇ ವೇದಿಕೆ ತರಲು ಪ್ರಯತ್ನ ಮಾಡ್ತಾ ಇದ್ದೇವೆ. ಈ